ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ, ಗಿಣ್ಣು ಅಂದ್ಬಿಟ್ಟು. ಅದಕ್ಕೇನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿವಾಗ ಹಾಲು ಕೊಟ್ಟಿದ್ರು ನಮ್ಮ ಪಕ್ಕದ ಮನೆಯವರು, ಗಿಣ್ಣು ಹಾಲು ಅಂದ್ಬಿಟ್ಟು. ಅದು 7 ಬರೋಂಗೆ ಚೆನ್ನಾಗಿ ಕುದಿಸ್ಕೋಬೇಕು. 3/4 ಲೀಟ್ರ್ ಕೊಟ್ಟಿದ್ರು, ನಾನು 1/2 ಲೀಟ್ರ್ ಆಗೋವರೆಗೂ ಕುದಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ರವೆ ಹುರ್ಕೊತಾ ಇದ್ದೀನಿ. ಅರ್ಧ kg ರವೆ ತೊಗೊಂಡಿದ್ದೀನಿ. ರವೆ ಚೆನ್ನಾಗಿ ಹುರ್ಕೋಬೇಕು, ಹಸಿ ಇರಬಾರ್ದು. ರವೆ ಹುರ್ಕೊಂಡು ಆಗಿದೆ ಇದು ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಹಿಡಿ ಬೆಚ್ಚಾಗಬೇಕು. ರವೆ ಆಲ್ರೆಡಿ ಆಗಿದೆ, ಇದು ಹುರಿದು ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ, ಅಂಟು ಬರುತ್ತೆ. ನೆಕ್ಸ್ಟ್ ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು. ಅರ್ಧ kg ಕಡಲೆ ಬೀಜ ತೊಗೊಂಡಿದ್ದೀನಿ. ಅರ್ಧ kg ಕಡಲೆ ಬೀಜನ ಚೆನ್ನಾಗಿ ನಾನು ಹುರ್ಕೋಬೇಕಿದ್ದನ್ನು. ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಅದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದಾಗಿದೆ ಇದು, ಹುರಿದಿದ್ದಾಗಿದೆ. ಇದನ್ನು ನಾವು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಲ್ಲ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ kg ಬೆಲ್ಲ. ನಾನು ಎಷ್ಟು ಪ್ರಮಾಣ ನಾವು ರವೆ ತೊಗೊಂಡಿದ್ದೀವಿ ಅಷ್ಟೇ ತೊಗೋಬೇಕು. ಕೊಬ್ಬರಿ ಇದು 2 ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಕೊಬ್ಬರಿನೂ ಅಷ್ಟೇ ನಾನು ತುರಿದು ಹೊರಗಿಟ್ಕೊಂಡು, ಇದು ಕಡಲೆ ಬೀಜ ಪೌಡ್ರ್ ಮಾಡಿಕೊಂಡೆ, ಇದು ಕೊಬ್ಬರಿ ತುರ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬೆಲ್ಲದ ಪೌಡ್ರ್ ಇದು. ನೆಕ್ಸ್ಟ್ ಇದು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ತುರಿದಿದ್ದು ರವೆ ಹುರಿದಿಟ್ಟಿದೆ. ನೆಕ್ಸ್ಟು ಇದು ಕಡಲೆ ಬೀಜದ ಪೌಡ್ರು ಈ ಥರ ಒಡೊಡ್ಕ ಮಾಡ್ಕೋಬೇಕು, ಜಾಸ್ತಿ ನುಣುಕು ಮಾಡಬಾರ್ದು. ಆಗಿದೆ ಇದು. ನೆಕ್ಸ್ಟ್ ಏಲಕ್ಕಿ ಪೌಡ್ರು ಕುಟ್ಟಿಟ್ಕೊಂಡಿದ್ದೀನಿ ನಾನು. ಎಲ್ಲ ಆಯಿತು. ಇದು ಹಾಲು ಕಾಯ್ತಾ ಇದೆ. ಫಸ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ಕರಗಿದ ನಂತರ ರವೆ ಹಾಕ್ತಾಯಿದ್ದೀನಿ ನಾನು. ರವೆ ಹಾಕ್ಕೋಬೇಕು, ತಿರುವ್ಕೊಂಡು ರವೆ ಹಾಕ್ತಾ ಇರಬೇಕು. ರವೆ ಹಾಕಿದ್ದು ನಂತರ ನಾನು ಕಡಲೆ ಪುಡಿ ಹಾಕ್ತಾಯಿದ್ದೀನಿ, ಕಡಲೆ ಬೀಜದ ಪುಡಿ. ನೆಕ್ಸ್ಟು ನಾನು ಕಡಲೆ ಬೀಜದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕದು. ನೆಕ್ಸ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಹಾಕಿದ ನಂತರ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮನೆ ಗಿಣ್ಣು ಈ ಥರ ಇದೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಮ್ಮಲ್ಲೇ ಇದು ಚೆನ್ನಾಗಿ ಬೇಯಬೇಕು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ.